ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರ್ಯಶಂಕರ ದಿವ್ಯ ದೃಷ್ಟಿಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಾಮಾಚಾರ ಅಥವಾ ಮಾಟ ಮಂತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಈ ಮಾಟ ಮಂತ್ರ ವಾಮಾಚಾರ ಆಗಿದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿ ಆಗಿದೆ, ಇನ್ನು ಆರ್ಯಶಂಕರ ಗುರೂಜಿಯವರು ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳನ್ನು ತಿಳಿಸ್ಕೊಡ್ತಾರೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆತ್ಮಜ್ಞಾನಿಗಳಾಗಿರುವಂತಹ ಆರ್ಯಶಂಕರ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವರು ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸಲು ಅವತರಿಸಿದ ಆತ್ಮಜ್ಞಾನಿ. ಕಣ್ಣು ಕಾಣಿಸದೇ ಇದ್ದರೂ ದಿವ್ಯ ದೃಷ್ಟಿಶಕ್ತಿಯಿಂದ ಪರಿಹಾರ ಗ್ಯಾರಂಟಿ. ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ? ಎಲ್ಲೂ ಈಡೇರದ ಸಮಸ್ಯೆಗಳಿಗೆ ಇಲ್ಲಿ ಸಿಗುತ್ತೆ 100% ಪರಿಹಾರ. ಇನ್ನು ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರೂಜಿ ಕಡೆಯಿಂದ ನಾವು ನಿಮಗೆ ಹೇಳಿದ್ವಿ. ಯಾವೆಲ್ಲ ವಿಶೇಷತೆ ಇದೆ ಗುರೂಜಿಯವರಲ್ಲಿ, ಹಾಗೆ ಯಾವೆಲ್ಲ ವಿದ್ಯೆಗಳನ್ನು ಅವರು ಕಲ್ತಿದ್ದಾರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಯಾವ ಯಾವ ಸಮಸ್ಯೆಗಳಿಗೆ ಯಾವ ಯಾವ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬಹುದಾಗಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಟ ಮಂತ್ರದ ಕುರಿತಾಗಿ, ವಾಮಾಚಾರದ ಕುರಿತಾಗಿ, ಆತ್ಮಗಳ ಸಮಸ್ಯೆಯ ಕುರಿತಾಗಿ, ಹಿಪ್ನಾಟಿಸಮ್ ಅಂತ ಕರಿತೀವಿ, ಇದರ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಗುರುಗಳೇ, ಮೊದಲನೇದಾಗಿ ವಾಮಾಚಾರ ಅಂದ ತಕ್ಷಣ, ಬ್ಲ್ಯಾಕ್ ಮ್ಯಾಜಿಕ್ ಅಂದ ತಕ್ಷಣ ಎಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ನೀವು ಇದಕ್ಕೆ ಪರಿಹಾರವನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಜೊತೆಗೆ ಸಮಸ್ಯೆ ಎಲ್ಲಿದೆ ಅಂತ ತಾವೇ ಕಂಡುಹಿಡಿತೀನಿ ಅಂತ ಹೇಳಿದ್ರೆ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ. ಖಂಡಿತ. ಈಗ ತುಂಬ ಜನ ಸಮಸ್ಯೆ ಅಂತ ಬಂದಾಗ ಎಲ್ಲ ಕಡೆ ಹೋಗಿರ್ತಾರೆ. ಸಮಸ್ಯೆಗೆ ಒಂದು ಮೂಲ ಪರಿಹಾರ ಸಿಗಲಿಲ್ಲ ಅಂದರೆ ಖಂಡಿತ ಜನ ಆ ಸಮಸ್ಯೆ ಅವ್ರಿಗೆ ಅನುಭವದಲ್ಲಿ ಇರುತ್ತಲ್ಲ ಜನಕ್ಕೆ. ಹಾಗಾಗಿ ವಾಮಾಚಾರ ಅನ್ನೋದು ಇದು ಅಥರ್ವ ವೇದದಲ್ಲಿದೆ. ವಾಮಾಚಾರ, ಬಾನಾಮತಿ, ಇದು ಪ್ರಯೋಗಗಳು, ಇದು ಮಾಟ ಮಂತ್ರ ತಂತ್ರ ಪ್ರಯೋಗದಲ್ಲಿ ಒಂದು ಮಾಡುವಂಥ ಒಂದು ಪ್ರಕ್ರಿಯೆ ಇದು. ಈ ವಾಮಾಚಾರ ಅನ್ನೋದು ಆತ್ಮಗಳಿಂದ ಮಾಡಿಸ್ತಾರೆ, ಅತೃಪ್ತಿ ಆತ್ಮಗಳು. ಉದಾಹರಣೆಗೆ ವಾಮಾಚಾರ ಬಾನಾಮತಿ ಪ್ರಯೋಗಗಳು ಹೇಗೆ ಅಂದರೆ, ನಿಮ್ಮ ಒಂದು ಬಟ್ಟೆ ಆಗಿರ್ಬೋದು, ಹೇರ್ಸ್, ಮತ್ತು ಒಂದು ಮಣ್ಣು, ಕೆಲವೊಂದು ಹುಗುರು, ಈ ಥರದ್ದು ಈ ಪ್ರಕ್ರಿಯೆಗೆ ಉಪಯೋಗಿಸ್ತಾರೆ. ಇದು ಬೊಂಬೆ ಮಾಡಿ ಇಟ್ಟು ಒಬ್ಬ ಮನುಷ್ಯನ ರೀತಿ ಒಂದು ಬೊಂಬೆ, ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ ಆ ವ್ಯಕ್ತಿದ್ದು ಏನೇ ವಸ್ತುಗಳು ಕಲೆಕ್ಟ್ ಮಾಡಿರ್ತಾರೆ, ಆ ಪ್ರಯೋಗಕ್ಕೆ ವಾಮಾಚಾರಕ್ಕೆ ಉಪಯೋಗಿಸ್ತಾರೆ. ಇದನ್ನ ವಾಮಾಚಾರ ಅನ್ನೋದು ಒಂದು ಏನಂದ್ರೆ, ಒಬ್ಬ ಮನುಷ್ಯ ಒಳ್ಳೆಯವನ್ನ ಕೆಡಿಸುವಂಥದ್ದು, ಅವನು ಚೆನ್ನಾಗಿರಬಾರ್ದು ಅನ್ನೋದಕ್ಕೋಸ್ಕರ ವಾಮಾಚಾರ ಪ್ರಯೋಗ ಮಾಡ್ತಾರೆ. ಇದು ಅಥರ್ವ ವೇದದಲ್ಲಿ ಈ ತಂತ್ರ ವಿದ್ಯೆಗಳು ಏನಿದೆ, ಮಾಂತ್ರಿಕದು ವಿದ್ಯೆಗಳು, ಇವತ್ತೆಲ್ಲ ಇದು ತುಂಬ ಮಿಸ್ಯೂಸ್ ಆಗ್ತಿದೆ. ಅಥರ್ವ ವೇದದಲ್ಲಿ ಬಂದು ಇದೆಲ್ಲ ಒಳ್ಳೇದಕ್ಕೆ ಉಪಯೋಗಿಸ್ಲಿ ಅಂತ ಇರೋಂಥದ್ದು ಈ ಪ್ರಯೋಗಗಳು. ಆದರೆ ಇದನ್ನ ಎಲ್ಲರೂ ಇವಾಗ ಕಾಲಕ್ರಮೇಣ ಏನಾಗಿದೆ, ಎಲ್ಲ ಮಿಸ್ಯೂಸ್ ಆಗ್ತಿದೆ, ಕೆಟ್ಟದಕ್ಕೆ ಮಾಡ್ತಿದ್ದಾರೆ. ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಯಾರಿಗೂ ಬಯಸಬಾರ್ದು. ಆದರೆ ಒಳ್ಳೇದು ಮಾಡೋಣ, ಕೆಟ್ಟದ್ದು ಯಾಕೆ ಮಾಡಬೇಕು? ಆ ಸಮಸ್ಯೆ ಅನುಭವಿಸಿದವ್ರು ಗೊತ್ತಿರುತ್ತಲ್ವಾ ಆ ನೋವು ಕಷ್ಟ ಏನು ಅನ್ನೋದು. ಹಾಗಾಗಿ ಈ ವಾಮಾಚಾರ ನೆಗೆಟಿವ್ ತುಂಬ ಪವರ್ಫುಲ್ ಆಗಿರುತ್ತೆ. ತುಂಬ ಎಲ್ಲೋ ಕುತ್ಕೊಂಡಿರ್ತಾರೆ ಅವರು, ಆ ಪ್ರಯೋಗ ಮಾಡುವಂಥ ವ್ಯಕ್ತಿ. ಅವ್ರು ಇಲ್ಲಿರ್ತಾರೆ, ಮಾರ್ಕ್ ಬೀಳುತ್ತೆ ಕೈ ಮೇಲೆ, ಇಲ್ಲ ಒಂದು ಸೂಜಿ ಚುಚ್ದಂಗೆ ಅನಿಸುತ್ತೆ, ಈ ಥರ ಎಲ್ಲ. ರೀಸೆಂಟಾಗಿ ನಾನೊಂದು 1 month ಬ್ಯಾಕ್ ಒಂದು ಹುಡುಗಿ ವಿಚಾರದಲ್ಲಿ ಪ್ರಯೋಗ ನೋಡಿದ್ದೆ, ಸಾಲ್ವ್ ಮಾಡಿದೆ ವಾಮಾಚಾರ. ಕೆಲವೊಬ್ರು ಸಮಸ್ಯೆಗಳು ಈ ಥರ ಇರ್ತವೆ. ಯಾಕಂದರೆ ಅದು ಆ್ಯಕ್ಚುಲಿ ವಾಮಾಚಾರ ನೆಗೆಟಿವ್ನ ತೆಗಿಬೇಕಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲವೊಂದು ವಸ್ತುಗಳನ್ನ ಉಪಯೋಗಿಸಿ ತೆಗಿತೀವಿ, ಅದು ಬರಲ್ಲ. ವಾಮಾಚಾರ ಬಾನಾಮತಿಗೆ ಒಂದು ಯಾರಾದರೂ ಒಂದು ದೈವಶಕ್ತಿ ಇರೋಂಥವ್ರೆ ಸಾಲ್ವ್ ಮಾಡಬೇಕು. ದುಷ್ಟಶಕ್ತಿನ ಒಂದು ದೈವಶಕ್ತಿಯಿಂದನೇ ಸಂಹಾರ ಮಾಡಬೇಕು. ಹಾಗಾಗಿ ಈ ದೈವಶಕ್ತಿ ಇದ್ದರೆ ಮಾತ್ರನೇ ಸಾಧ್ಯ ಆಗುತ್ತೆ. ಇದು ನನ್ನ ಗುರುಗಳು ಹೇಳ್ಕೊಟ್ಟಂಥ ವಿದ್ಯೆ. ಇದು ಸಿಂಪಲ್. ನಾನೊಂದು ವಿದ್ಯೆದಲ್ಲಿ ಮಾಡ್ತೀನಿ, ಸಿಂಪಲಾಗಿ ಒಂದು ತೆಂಗಿನಕಾಯಿ ತಗೊಂಡು ತೆಗಿತೀನಿ, ಕೆಲವೊಂದು ನಿಂಬೆಹಣ್ಣು, ಇನ್ನೇನು ಉಪಯೋಗಿಸಲ್ಲ ನಾನು, ಇಷ್ಟೇ ಸಿಂಪಲ್. ನಾನು ಗುರುಗಳು ಹೇಳಿದ್ದು ಇದನ್ನು ಒಂದು ಎಷ್ಟೋ ಜನಕ್ಕೆ ತೆಗೆದುಕೊಟ್ಟಿದ್ದೀನಿ, ಸಾಲ್ವ್ ಮಾಡಿದ್ದೀನಿ, 100% ಸಾಲ್ವ್ ಆಗಿದೆ. ತುಂಬ ಜನ ಇದ್ದಾರೆ.
ಇನ್ನು ಗುರುಗಳೇ ಆ ನೆಗೆಟಿವ್ ಎನರ್ಜಿಯನ್ನ ಸಾಲ್ವ್ ಮಾಡಬೇಕು ಅಥವಾ ಮನೆಯಿಂದ ಆಗಲಿ ಆ ಸ್ಥಳದಿಂದ ಓಡಿಸ್ಬೇಕು ಅಂದರೆ ನೀವು ಕೂಡ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಸೊ ನಿಮ್ದು ಏನಿರುತ್ತೆ ಪ್ರಿಪ್ರೇಷನ್ಸ್ ಅಂತ? ಖಂಡಿತ ಬೇಕು. ಯಾಕಂದ್ರೆ ಒಂದು ಏನೇ ಒಂದು ಸಮಸ್ಯೆ ಅಂತ ತೆಗಿಲಿಕ್ಕೆ ಹೋದಾಗ ನಾವು ಪ್ರಿಪೇರ್ ಆಗಿ ಹೋಗ್ಬೇಕು. ನಾನು ಪ್ರತಿದಿನ ಈಗ ಒಂದು ಕೇಸ್ ಹ್ಯಾಂಡಲ್ ಮಾಡಿದೆ, ಒಬ್ರದ್ದು ಸಮಸ್ಯೆ ತೆಗೆದೆ ಅಂದ್ರೆ ಇದು ನನ್ನ ಯೋಗ ಶಕ್ತಿ ಕೊಡ್ತಿರೋದು. ನಾ ಯಾವುದೇ ಥರ ಪೂಜೆ ಏನೂ ಮಾಡಲ್ಲ. ನಾನು ನನ್ನ ಯೋಗ ಧ್ಯಾನ ಜಪದ ಒಂದು ಶಕ್ತಿನ ನಿಮ್ಗೆ ಕೊಡ್ತಿದ್ದೀನಿ ಅಷ್ಟೇ. ಆದರೆ ಗುರುಗಳ ಒಂದು ಜ್ಞಾನ, ಈ ವಿದ್ಯೆ ಕಲ್ತಿದ್ದೀನಲ್ಲ, ಅದನ್ನ ಉಪಯೋಗಿಸಿ ಶಕ್ತಿನ ಅದರಲ್ಲಿ ತೆಗಿತೀನಿ. ಒಂದು ಬಾನಮತಿ ಆಗಿರ್ಬೋದು, ವಾಮಾಚಾರ, ಕೆಲವೊಂದು ಅತೃಪ್ತಿ ಆತ್ಮಗಳನ್ನ ತೆಗಿತೀನಿ. ಹಾಗಾಗಿ ನಾನು ಪ್ರಿಪೇರ್ ಆಗಿ ಹೋಗ್ಬೇಕು, ಇಲ್ಲ ನನಗೂ ಎಫೆಕ್ಟ್ ಆಗಿದೆ. ತುಂಬ ಕೇಸಸ್ಸಲ್ಲಿ ನಾನು ಎಫೆಕ್ಟ್ ಕೆಲವೊಂದು ಟಚ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಅಷ್ಟು ಪವರ್ಫುಲ್ ಇರ್ತವೆ ಕೆಲವೊಂದು ಆತ್ಮಗಳ. ಅತೃಪ್ತಿ ಆಗಿರ್ತಾವೆ ಅವು, ತುಂಬಾನೇ ಪವರ್ಫುಲ್ ಇರ್ತವೆ. ಅದು ಫೇಸ್ ಮಾಡ್ಬೇಕಾದ್ರೆ ನಮ್ಮ ಮೆಂಟಲಿ ನಾವು ಸ್ಟ್ರಾಂಗ್ ಇರಬೇಕು. ಸೊ ನಮ್ಮಲ್ಲಿ ಒಂದು ಎನರ್ಜಿ ಪವರ್, ಒಂದು ಪವರ್ ಇದ್ರೆ ಖಂಡಿತ ಅವನ್ನ ಎದುರಿಸ್ಬೋದು. ಆದರೆ ತುಂಬಾ ಒಂದು ಕೇಸಸ್ ಅಲ್ಲಿ ಆತ್ಮಗಳ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ, ನಾನು ಕನ್ವಿನ್ಸ್ ಮಾಡ್ತೀನಿ. ಯಾಕಂದ್ರೆ ಹೇಳ್ತೀನಿ ಅದೊಂದು ಜ್ಞಾನ. ಇದು ಯಾಕೆ ಯಾವಾಗಲೂ ನನಗೆ ಜ್ಞಾನ ಅಂತ ಹೇಳಿ, ಜ್ಞಾನ ಇದ್ರೆ ಅಲ್ವಾ ಏನೋ ಒಂದು ಮಾಡ್ಲಿಕ್ಕೆ ಬರುತ್ತೆ. ನಿಮಗೆ ಜ್ಞಾನವೇ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಮಾತಾಡಿದ್ದೀನಿ, ಅದನ್ನ ಕನ್ವಿನ್ಸ್ ಮಾಡಿ ಕ್ಲಿಯರ್ ಮಾಡಿದ್ದೀನಿ ತುಂಬ ಅತೃಪ್ತಿ ಆತ್ಮಗಳನ್ನ. ನಾನು ಜಸ್ಟ್ ಒಂದು ಚಿಟಿಕೆ ಹೊಡೆದು ಹಿಂಗೆ ಇನ್ವೈಟ್ ಮಾಡ್ತೀನಿ, ಬರ್ತವೆ, ಹಿಂಗೆ ನನ್ನ ಕೈ ಮೇಲೆ ಬಂದು ಕೂತ್ಕೋತವೆ ಆತ್ಮ ಅನ್ಬೋದು. ನೀವು ಹೇಳ್ತೀರಾ ಆತ್ಮಗಳಲ್ಲಿ ರೂಪ ತೋರಿಸ್ತಾರ ಅಂತ. ಆ ಒಂದು ಕೆಲವೊಂದು ಶಕ್ತಿ ಯಾರಲ್ಲಿ ಇರುತ್ತೆ, ಆ ಜ್ಞಾನ, ಆ ಒಂದು ಯೋಗ ತಪಶಕ್ತಿ ಖಂಡಿತ ಅವ್ರಿಗೆ ಕಾಣುತ್ತೆ, ಬೇರೆಯವ್ರು ಕಾಣಲ್ಲ. ಬೇರೆಯವ್ರ ಹತ್ರ ಬಂದರೆ ವೈಬ್ಸ್ ಆಗುತ್ತೆ, ನನಗೂ ಗೊತ್ತಾಗುತ್ತೆ ಅದು ಬಂದಿದೆ ಅಂತ. ನನ್ನೊಟ್ಟಿಗೆ ಮಾತಾಡುತ್ತೆ, ಕನ್ವಿನ್ಸ್ ಆಗುತ್ತೆ. ನಾನು ತುಂಬ ಕೇಸಸ್ಸಲ್ಲಿ ನೋಡಿರೋ ಪ್ರಕಾರ ಕೆಲವೊಂದು ಆತ್ಮಗಳನ್ನ ಇನ್ವೈಟ್ ಮಾಡಿ ಒಂದೆರಡು ಕೇಸಲ್ಲಿ ನೋಡಿದೆ, ಮಾತಾಡ್ಸಿದ್ದೆ. ಏನಮ್ಮ ನಿನ್ನ ಸಮಸ್ಯೆ, ಯಾಕೆ, ಹೇಗೆ ಅಂತ, ಹೇಗೆ ಬಂತು ನಿನ್ನ ಸಾವು ಅಂತ ಕೇಳಿದಾಗ ಈ ಥರ ಅಂತ ಹೇಳಿದಾಗ ಪಕ್ಕದಲ್ಲೇ ಅವರು ಸೊಸೆ ಕುತ್ಕೊಂಡಿದ್ರು. ಅವ್ರದ್ದೇ ಒಂದು ಕೇಸ್ ಹ್ಯಾಂಡಲ್ ಮಾಡಿ ಹೋಗಿದ್ದೆ. ಹೇಳ್ದೆ, ನೋಡಮ್ಮ ಇವಾಗ ನಿಜನ ಸುಳ್ಳ ಹೇಳು, ನೀನು ಸತ್ಯ ಒಪ್ಕೊಂಡ್ರೆ ಖಂಡಿತ ನಾನು ಸಾಲ್ವ್ ಮಾಡ್ತೀನಿ ಅಂದೆ. ಖಂಡಿತ ಒಪ್ಕೊಂಡ್ರು. ಹೌದು ನಾವು ಹಿಂಗೆಲ್ಲ ಮಾಡಿದ್ವಿ, ಇವತ್ತು ನೋಡಿ ನಾನು ಹೇಳಿದ್ದ ನೋಡಿ ಅಷ್ಟೊಂದು ಇನ್ವೈಟ್ ಮಾಡಿದೆ, ಮಾತಾಡಿ ನಿಮ್ಗೆ ಹೇಳ್ತಿದ್ದೀನಿ ಅಂತ ಹೇಳಿ. ಯಾಕಂದರೆ ಎಲ್ಲರೂ ಪ್ರಾಕ್ಟಿಕಲೇ ಕೇಳ್ತೀರಾ, ಥಿಯರಿ ಯಾರೂ ಕೇಳಲ್ಲ. ಹಾಗಾಗಿ ಜನಕ್ಕೆ ಕಣ್ಣು ಕಾಣದಷ್ಟು ಮಾತ್ರನೇ ಸತ್ಯ ಅಂತ ಹೇಳ್ತಾರೆ. ಕಣ್ಣು ಕಾಣದೇ ಇರೋದು ಅಸತ್ಯ ಅಂತಾರೆ. ಕಣ್ಣು ಕಾಣದೇ ಇರೋಂಥ ಎಷ್ಟು ಅಗೋಚರ ಶಕ್ತಿಗಳಿದ್ದಾವೆ ಪ್ರಕೃತಿಯಲ್ಲಿದೆ. ಖಂಡಿತ ಅದು ಅನುಭವಕ್ಕೆ ಬಂದವ್ರಿಗೆ, ಆ ಅನುಭವದಲ್ಲಿ ತಿಳ್ಕೊಂಡವ್ರಿಗೆ ಗೊತ್ತಾಗತ್ತೆ. ಇನ್ನು ಈ ಆತ್ಮಗಳ ತೃಪ್ತಿ ಇಲ್ಲದೆ ಇರುವಂಥ ಟೈಮಲ್ಲಿ ನೀವು ಹೇಳಿದ್ರಿ, ಸೊ ಆತ್ಮಗಳ ಸಮಸ್ಯೆ ಇದ್ದಾಗ ನಾನು ಆ ಸಮಸ್ಯೆಗಳಿಗೆ ತಾನೇ ಕಂಡುಹಿಡಿದು ಪರಿಹಾರವನ್ನು ಒದಗಿಸ್ತೀನಿ ಅಂತ ಹೇಳಿ. ಸೊ ಪರಿಹಾರ ಅಂದರೆ ನೀವು ಯಾವ ರೀತಿ ಅದನ್ನು ಹೇಳ್ತೀರಾ ಅಂತ? ಖಂಡಿತ ಇದರಲ್ಲಿ ನನ್ನ ಒಂದು ವಿಚಾರ ಏನಂದರೆ, ಅತೃಪ್ತಿ ಆತ್ಮಗಳಿಗೆ ನನ್ನೊಂದು ಸಾಧನೆ ಕಂಪ್ಲೀಟ್ ಆಗುವಾಗ ನನ್ನ ಗುರುಗಳು ನನಗೊಂದು ವರ ಕೊಟ್ಟರು. ಅಸಾಧ್ಯವಾದನ್ನು ಸಾಧ್ಯ ಮಾಡ್ಬೋದು, ಕರ್ಮಯೋಗಿ, ಜ್ಞಾನಯೋಗಿ, ಸಿದ್ಧಯೋಗಿ ನೀನು, ಸರಿನಾ ಅಂತ ಹೇಳಿ. ಮತ್ತೆ ಅತೃಪ್ತಿ ಆತ್ಮಗಳಿರ್ತವೆ, ಮೋಕ್ಷಗೊಳಿಸ್ಬೋದು. ಯಾಕಂದರೆ ಈ ಅತೃಪ್ತಿ ಆತ್ಮಗಳಿಗೆ ದೇಹಕ್ಕೆ ಸಾವು, ಆತ್ಮಕ್ಕೆ ಸಾವಿಲ್ಲ. ಅದು ಯಾವಾಗಲೂ ನಿರಂತರ ನಿರಾಕಾರನೇ. ಅದಕ್ಕೆ ಯಾವತ್ತೂ ಸಾವಿಲ್ಲ, ಅದು ಇರೇ ಇರುತ್ತೆ. ಎಷ್ಟು ವರ್ಷ ಅಲ್ಲ, ತುಂಬ ವರ್ಷಗಳು, ಒಂದು ಯುಗ ಬೇಕಾದ್ರೆ ಇರುತ್ತೆ. ಆತ್ಮ ಹೋಗಲ್ಲ. ಹೇಗೆ ಈ ಆತ್ಮಗಳು ಹೋಗಲ್ಲ ಅಂದರೆ, ಉದಾಹರಣೆಗೆ ಅದು ಅತೃಪ್ತಿಯಾಗಿರುತ್ತೆ, ಈ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಆಕ್ಸಿಡೆಂಟ್ಸ್ ಆಗಿರ್ತವೆ. ಯಾಕಂದರೆ ಆಸೆ ಆಕಾಂಕ್ಷೆಗಳು ಮನುಷ್ಯನಲ್ಲೇ ತುಂಬಿದಾಗ ಅದು ಫುಲ್ಫಿಲ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ಅತೃಪ್ತಿ ಆಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ನಿಮಗೆ? ಈಗ ಉದಾಹರಣೆಗೆ ಒಂದು ಗೋಬಿ ಮಂಚೂರಿ ತಿನ್ಬೇಕು ಅನ್ಸುತ್ತೆ, ತಿಂದಿಲ್ಲ ಅಂದ್ರೆ ಏನಾಗುತ್ತೆ, ಅಯ್ಯೋ ಮಿಸ್ ಮಾಡ್ಕೊಂಡೆ ಅನಿಸ್ತಾ ಇಲ್ಲ. ಹಾಗೆ ನಮ್ಮ ಆತ್ಮನೂ ಅಷ್ಟೇ ಅಕ್ಸೆಪ್ಟ್ ಮಾಡ್ತಾ ಇರುತ್ತೆ, ಅದನ್ನ ತಿನ್ಬೇಕು ಅಂತ ಅದು ಅಪೇಕ್ಷೆ ಪಡ್ತಾ ಇರುತ್ತೆ. ಹಾಗೆ ದೇಹದಲ್ಲಿ ಇದ್ದಾಗ ಆತ್ಮಕ್ಕೆ ಯಾವುದೇ ಒಂದು ಫುಲ್ಫಿಲ್ ಆಗದಿದ್ದಾಗ ಅದು ಅತೃಪ್ತಿ ಆಗುತ್ತೆ. ಉದಾಹರಣೆ ಆಕ್ಸಿಡೆಂಟು, ಏನೋ ಒಂದು ಸೂಸೈಡ್, ಹ್ಯಾಂಗ್ ಮಾಡ್ಕೊಂಡ್ರು, ಆ ಆತ್ಮಗಳು ಮೋಕ್ಷಕ್ಕೆ ಹೋಗಲ್ಲ. ನೀವು ಯಾವ ಪೂಜೆ ಮಾಡಿದ್ರೂ ಹೋಗಲ್ಲ, ಅದು ಇಲ್ಲೇ ಇರುತ್ತೆ. ಕೆಲವ್ರಿಗೆಲ್ಲ ತೊಂದರೆಗಳು, ಸಮಸ್ಯೆಗಳು ಅನ್ನೋದನ್ನ ಕೊಡ್ತವೆ. ಕೆಲವರು ಯಾರಿಗೂ ತೊಂದರೆ ಕೊಡಲ್ಲ, ಕೆಲವರು ಒಂದು ಹೆಲ್ಪ್ ಮಾಡ್ತಾರೆ, ಆತ್ಮಗಳು ಹೆಲ್ಪ್ ಮಾಡ್ತವೆ. ಇದ್ರ ಎಲ್ಲ ಆತ್ಮಗಳನ್ನು ಕೆಟ್ಟವರು ಅನ್ಲಿಕ್ಕೆ ಬರಲ್ಲ. ಅದು ಕೆಲವೊಂದು ದ್ವೇಷ, ಸೇಡು ಅನ್ನೋರು ಇದ್ರೆ ಮಾತ್ರನೇ ತೊಂದರೆ ಕೊಡ್ತವೆ. ಮತ್ತು ಎಲ್ಲ ದೇಹದಲ್ಲೂ ಇದು ಪ್ರವೇಶ ಮಾಡ್ಲಿಕ್ಕೆ ಬರಲ್ಲ. ಹೇಗೆ ಅಂದರೆ, ಕೆಲವೊಂದು ಆತ್ಮಗಳು ನಮ್ಮ ಪಕ್ಕನೇ ಇರ್ತವೆ, ಸುತ್ತಮುತ್ತ ಇರ್ತವೆ, ನಮ್ಗೆ ಕಾಣಿಸಲ್ಲ. ಸ್ಮೆಲ್, ನಮ್ಮ ಸ್ಕಿನ್ ಸ್ಮೆಲ್ಲು ಮತ್ತು ನಮ್ಮ ಹೇರ್, ನಮ್ಮ ಬಾಡಿಗೆ ಮ್ಯಾಚ್ ಆಗ್ಬೇಕು. ಅವು ನಮ್ಮ ಆತ್ಮಕ್ಕೆ ಸೂಟಬಲ್ ಅನ್ನೋವಂಥ ವ್ಯಕ್ತಿಗಳು ಮಾತ್ರ ಆದರೆ ಆ ಥರ ವ್ಯಕ್ತಿಗಳಿಗೆ ಸೇರ್ಕೋತವೆ ಈ ಅತೃಪ್ತಿ ಆತ್ಮಗಳು. ಇನ್ನೊಂದು ವೀಕ್ ಮೈಂಡ್ ಇರಬಾರ್ದು. ಈ ಭಯ, ಭೀತಿ, ಅಯ್ಯೋ ಏನಾಗ್ಬಿಡುತ್ತೋ ಏನೋ, ಹೇಗೆ ನಮ್ಮ ಒಂದು ಅಂತ ಯಾರು ಈ ಥರ ಭಯದಲ್ಲಿ ಇರ್ತಾರೋ ಅಂಥ ವೀಕ್ ಮೈಂಡ್ ಇರೋಂಥ ವ್ಯಕ್ತಿಗಳಿಗೂ ಜಾಯ್ನ್ ಆಗ್ತವೆ, ಆತ್ಮಗಳು ಬರ್ತವೆ.
ಈ ಆತ್ಮಗಳ ನಾನು ಮಾತಾಡಿಸಿ ಕನ್ವಿನ್ಸ್ ಮಾಡಿ ಆ ಬಾಡಿಯಿಂದ ರಿಲೀಸ್ ಮಾಡಿ ಕ್ಲಿಯರ್ ಮಾಡಿದ್ದೀನಿ. ಮತ್ತೆ ಮತ್ತೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಕ್ಲಿಯರ್ ಅಷ್ಟೇ, ಅದು ಕ್ಲಿಯರ್ ಆಗಿಬಿಡುತ್ತೆ, ಹೋಗ್ಬಿಡ್ತವೆ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಜೊತೆಗೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಜನ್ಮಾಂತರದಿಂದ ಬಂದಿರುವಂತಹ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ಗುರೂಜಿಯವರು ಶೀಘ್ರವಾದಂಥ ಪರಿಹಾರವನ್ನು ಒದಗಿಸಿ ಕೊಡ್ತಾರಂತೆ. ಹೇಗೆ ತಿಳ್ಕೊಳ್ಳೋಣ. ಗುರೂಜಿ, ಜನ್ಮಾಂತರದ ಸಮಸ್ಯೆಗಳನ್ನು ಕೂಡ ನೀವು ಗುರುತಿಸಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಒದಗಿಸ್ತೀನಿ ಅಂತ ಹೇಳಿದ್ರಿ. ಸೊ ಯಾವ ರೀತಿಯಾದಂಥ ಸಮಸ್ಯೆಗಳು ಅಂತ? ಖಂಡಿತ. ಈಗ ಕೆಲವೊಂದು ಸಮಸ್ಯೆಗಳು, ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಅವ್ರಿಗೆ ಏನು ಮಾಡಿದ್ರೂ ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕ್ಲಿಯರ್ ಆಗಲ್ಲ. ಅದನ್ನು ನಾನು ಅವ್ರನ್ನ ಸಂಮೋಹಿನಿ ಮಾಡಿ ಗತ ಜನ್ಮ ಕಳಿಸ್ತೀನಿ. ಆ ವ್ಯಕ್ತಿಗಳು ಕಳಿಸಲ್ಲ. ಯಾವ ವ್ಯಕ್ತಿ ಬೇಕಾದ್ರೆ ಕೂರಿಸಿ ನಾನು ಅವ್ರನ್ನ ಪಾಸ್ಟ್ ಲೈಫ್ ಕಳಿಸ್ಬೋದು, ನಿಮ್ಮ ಸಮಸ್ಯೆನ ತೋರಿಸ್ಬೋದು. ಹೇಗೆ ಅಂದರೆ ನನ್ನಲ್ಲಿ ಯೋಗ ಶಕ್ತಿನ ನಿಮಗೆ ಚಾರ್ಜ್ ಮಾಡ್ತೀನಿ. ನಿಮ್ಮನ್ನು ಧ್ಯಾನ ಸ್ಥಿತಿಯಲ್ಲಿ ಕೂರಿಸಿ ನೀವು ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿನ ಒಂದು ಸಮಸ್ಯೆಗಳು ನೋಡ್ಬೋದು, ಅದರಲ್ಲಿ ಮಾಡ್ಬೋದು. ಆ ಸಮಸ್ಯೆಗಳನ್ನ ನೋಡಿ ಚೆಕ್ ಮಾಡಿ ಪಾಸ್ಟ್ ಲೈಫಲ್ಲಿ ಏನಾದರೂ ಇದ್ದರೆ ಆ ಒಂದು ಸಮಸ್ಯೆನ ಅಲ್ಲಿ ಡಿಸ್ಕನೆಕ್ಟ್ ಮಾಡಿ ಪ್ರೆಸೆಂಟ್ ಬಂದು ಈ ಒಂದು ಕೆಲವೊಂದು ಹೀಲಿಂಗ್ ಪ್ರೋಸೆಸ್ ಮಾಡಿ ಅವ್ರಿಗೆ ಎನರ್ಜಿ ತುಂಬಿದಾಗ ಖಂಡಿತ ಅದು ಸಮಸ್ಯೆ ಸಾಲ್ವ್ ಆಗುತ್ತೆ. ಈ ಥರ ಮಾಡ್ಬೋದು. ಕೆಲವೊಂದು ಅವ್ರ ಗತ ಜನ್ಮದ ಏನಾದರೂ ಇದ್ದರೆ ನೋಡ್ಬೋದು, ಅವ್ರು ಯಾರು ಏನು ಅಂತ ತಿಳ್ಕೊಬೋದು. ಪಾಸ್ಟ್ ಲೈಫಿಂದ ಕೆಲವೊಂದು ತುಂಬಾ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು. ಇನ್ನು ಕಳೆದ ಸಂಚಿಕೆಯಲ್ಲಿ ಗುರೂಜಿ ನೀವು ಹೇಳಿದ್ರಿ, ಕರ್ಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ಹೇಳಿದ್ರಿ. ಸೊ ಕರ್ಮ ಫಾಲೋಸ್ ಅಂತ ಹೇಳ್ತಾರೆ. ಸೊ ಹಿಂದಿನ ಜನ್ಮದ ಕರ್ಮ ಈ ಜನ್ಮದಲ್ಲೂ ನಮ್ಮನ್ನ ಕಾಡುತ್ತೆ ಅಂತಾರೆ. ನಿಜನಾ ಗುರುಗಳೇ? ಖಂಡಿತ ಸತ್ಯ. ಇವತ್ತು ನಾನು ನಿಮ್ಮ ಮುಂದೆ ಬಂದು ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅಷ್ಟು ಸುಲಭನಾ ಹೇಳಿ? ನಾನು ಕರ್ಮನ ಅನುಭವಿಸಿದ್ದೀನಿ. ಆ ಕರ್ಮದ ಫಲ ಅನುಭವಿಸಿನೇ ಇವತ್ತು ಗುರುವಾಗಿ ಇಲ್ಲಿ ಬಂದಿದ್ದೀನಿ. ಅರ್ಥ ಆಯ್ತಾ? ನಾನು ಇರೋದು ಸುಕೃತ ಕರ್ಮದಲ್ಲಿ. ಪ್ರಾರಬ್ಧ, ಸಂಚಿತ, ಆಗಮ್ಯ ಅಂತ ಇದೆ. ಸುಕೃತ 4. ಈ ಕರ್ಮದಲ್ಲಿ, ಈ ಕರ್ಮನದಲ್ಲಿ ಯಾರು ಇರ್ತಾರೋ ಇವರೇ ಸಾಧಕರು. ಯಾಕೆ ಎಲ್ಲರೂ ಯೋಗಿ ಸಾಧಕರಾಗಲ್ಲ, ಸನ್ಯಾಸಿಗಳಾಗಲ್ಲ ಹೇಳಿ? ಆ ಕರ್ಮದಲ್ಲಿ ಅವ್ರು ಇರ್ತಾರೆ, ಬಂದಿರ್ತಾರೆ. ಹಾಗಾಗಿ ಕರ್ಮದ ಫಲ ಖಂಡಿತ ಇದ್ದೇ ಇರುತ್ತೆ. ಈ ಜನ್ಮಾಂತರ ಅನ್ನೋದು ಆಗೋದು ಕರ್ಮದ ಅನುಸಾರವಾಗಿಯೇ ನಮ್ಮ ಜನ್ಮ ಆಗಿರುತ್ತೆ. ಹಾಗಾಗಿ ಈ ಸಮಸ್ಯೆಗಳಾಗಿರ್ಬೋದು, ಕಷ್ಟಗಳು ಯಾವ ಜನ್ಮದ ಕರ್ಮನಪ್ಪ ಅಂತ ಅನ್ಕೋತಿರ್ತೀವಿ ಅಲ್ವಾ? ಖಂಡಿತ ಇರುತ್ತೆ. ಅದು ಅನುಭವಿಸ್ಲೇಬೇಕು. ಕರ್ಮ ಕಳ್ಕೋಬೇಕಂದ್ರೆ ಯಾವುದೇ ಒಂದು ದಾನ ಧರ್ಮದಿಂದ ಅಲ್ಲ, ಭಕ್ತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಇನ್ನು ಗುರುಗಳೇ, ಇದು ಕಲಿಯುಗ, ನಾವು ಈ ಜನ್ಮದಲ್ಲಿ ಮಾಡಿದಂಥ ಕರ್ಮವನ್ನು ನಾವು ಈಗಲೇ ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಹೌದಾ ಗುರುಗಳೇ? ಖಂಡಿತ. ಈ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ. ನಾವು ಒಂದ್ಸರಿ ನಮ್ಮ ಬಾಬಾಜಿ ಜೊತೆ ಮಾತಾಡ್ತಿದ್ದೆ. ಗುರುದೇವ ಏನಾಗ್ತಿದೆ, ಏನು ಹಿಂಗೆ ಎಲ್ಲ ಆಗ್ತಿದೆ, ನನಗೊಂದು ಪ್ರಶ್ನೆ ಮೂಡಿದೆ, ನೀವು ಉತ್ತರ ಕೊಡಬೇಕು ಅಂತ ನಾನು ಅವ್ರು ಕೇಳಿದೆ. ಇದು ಕಲಿಯುವಂಥ ಸಮಯದಲ್ಲಿ ಕೇಳಿದ್ದು. ಕೇಳಿದೆ ಬಾಬಾಜಿ ಅಂತ ಕೇಳಿದಾಗ ಅವರು ಹೇಳಿದ್ರು, ಗುರುದೇವ ಇಲ್ಲಿ ತಪ್ಪುಗಳು ತುಂಬ ಕಷ್ಟಗಳು ಸಮಸ್ಯೆಗಳಂತ ಬಂದು ಜನ ಏನೆಲ್ಲ ಬೇಕಾದರೂ ಮಾಡಿಬಿಟ್ಟಿರ್ತಾರೆ. ಮಾಡ್ದಾದ್ಮೇಲೆ ಅವರು ಸತ್ತ ಮೇಲೆ ಬಂದು ಅವ್ರಿಗೆ ಶಿಕ್ಷೆ ಆಗುತ್ತಂತೆ, ನರಕದಲ್ಲಿ, ಸ್ವರ್ಗದಲ್ಲಿ, ಈ ಥರ ಇದೆಯಲ್ಲ ಅಂತ ನಾನು ಸುಮ್ಮನೆ ಹಿಂಗೆ ಸಹಜವಾಗಿ, ಯಾಕಂದರೆ ಜ್ಞಾನ ತಿಳ್ಕೊಳ್ಳಿಕ್ಕೋಸ್ಕರ ಇದು ಪ್ರಶ್ನೆ ಕೇಳಿದವರಲ್ಲಿ ನಾನು ತಿಳ್ಕೊಂಡಾಗ ಅವ್ರು ಹೇಳಿದ್ರು, ಇಲ್ಲಪ್ಪ ಬದಲಾಗಿದೆ, ಅವಾಗಿತ್ತು ಈಗಿಲ್ಲ, ಅವನು ಮಾಡಿರೋಂಥ ಕರ್ಮದ ಫಲ ಅಲ್ಲೇ ಅನುಭವಿಸ್ಬಿಡ್ಬೇಕು. ಆ ಸಮಸ್ಯೆನ ಕರ್ಮ ಅನುಭವಿಸಿ ಅವನು ಅದನ್ನ ಕ್ಲಿಯರ್ ಮಾಡ್ಕೊಂಡೇ ಬರಬೇಕು. ಆವಾಗಲೇ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಖಂಡಿತ ಆಗಲ್ಲ. ನೋಡಿದಿರಲ್ಲ ಇವತ್ತೆಷ್ಟು ಜನ ಒಂದು ಆರೋಗ್ಯ ಸಮಸ್ಯೆಗಳಿತ್ತು, ಯಾರು ಸುಮ್ಮನೆ ಕುತ್ಕೊಂಡು ಹಿಂಗೆ ಒಂದು ಆತ್ಮ ಹೋಗ್ಬಿಡುತ್ತೆ ಹೇಳಿ? ಜೀವ ಬಿಡ್ಲಿಕ್ಕಾಗತ್ತಾ? ಆ ಥರ ಜೀವ ಬಿಡೋನೇ ಪುಣ್ಯಾತ್ಮ. ನರಳಾಟ ಇದೆ, ಯಾಕಂದ್ರೆ ಅವನು ಏನು ಮಾಡ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಮಾಡ್ತಿರ್ತಾನೆ. ಹಾಗಾಗಿ ಆ ಕರ್ಮ ಅನ್ನೋದು ಅವನಿಗೆ ಪಾಪ ಮಾಡಿದಷ್ಟು ಕೊಡ ತುಂಬಿದ ಮೇಲೆ ಏನಾಗುತ್ತೆ, ಡೈವರ್ಟ್ ಆಗುತ್ತೆ ಕರ್ಮಕ್ಕೆ. ಆ ಕರ್ಮ ಅವಾಗ ಅವನಿಗೆ ಸುತ್ತಕೊಳ್ಳುತ್ತೆ. ಪಾಪನ ಕಳ್ಕೊಳ್ಳೋದು ಪುಣ್ಯದ ಕಾರ್ಯ, ದಾನ ಧರ್ಮ ಮಾಡ್ಬೋದು. ಕರ್ಮ ಕಳ್ಕೊಬೇಕಂದ್ರೆ ಭಕ್ತಿಯಿಂದ ಮಾತ್ರನೇ ಸಾಧ್ಯ ಆಗುತ್ತೆ, ಹೊರತು ಇನ್ನು ಯಾವುದೇ ದಾನ ಧರ್ಮದಿಂದ ಆಗಲ್ಲ. ಭಕ್ತಿಯಿಂದ ಮಾತ್ರನೇ ಸಾಧ್ಯ ಆಗುತ್ತೆ. ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಖಂಡಿತ ಸಾಧ್ಯ ಇಲ್ಲ. ದಾನ ಧರ್ಮ ಮಾಡಿದ್ರೆ ಆಗಲ್ಲ. ನೀವು ಪಾಪ ಮಾಡಿದ್ದನ್ನ ದಾನ ಧರ್ಮದಲ್ಲಿ ಪುಣ್ಯನ ಗಳಿಸ್ಬೋದು, ಆದ್ರೆ ಕರ್ಮ ಕಳಿಬೇಕಂದ್ರೆ ಭಕ್ತಿ ಒಂದು ಯೋಗದಲ್ಲೇ ಹೋಗ್ಬೇಕು, ಆ ಭಕ್ತಿ ಮಾರ್ಗದಲ್ಲಿ ನಡಿಬೇಕು. ಪ್ರತಿ ಕ್ಷಣ ನಿಮಿಷ ಆ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಈ ಥರ ಆ ಭಗವಂತನ ಸ್ಮರಣೆ ಯಾರು ಹರಿ ನಾಮಸ್ಮರಣೆ ಮಾಡ್ತಾರೋ ಖಂಡಿತ ಕರ್ಮ ಕಳೆಯುತ್ತೆ. ಇದು ಮೂಲ ಸತ್ಯ ಕರ್ಮದು. ಯಾವತ್ತು ಇಷ್ಟು ದಿವಸ ಯಾರಿಗೂ ನಾನು ಇದು ಸತ್ಯ ಹೇಳೇ ಇರಲಿಲ್ಲ. ಕರ್ಮ ಹೇಗೆ ಕಳ್ಕೊಳ್ಳೋದು ತುಂಬ ಜನ ಕೇಳಿದ್ರು, ನಾನು ಹೇಳೇ ಇರಲಿಲ್ಲ.
ಇದು ನಿಜವಾದಂಥ ಸತ್ಯ. ನೀವು ಶಾಸ್ತ್ರದಲ್ಲಿ ಹುಡುಕಿ ಖಂಡಿತ ನಿಮ್ಗೆ ಸಿಗುತ್ತೆ ಉತ್ತರ. ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ಭಕ್ತಿ ಮಾರ್ಗದಲ್ಲಿ ಹೋದ್ರೆ ಖಂಡಿತವಾಗಿಯೂ ನಮ್ಮ ಕರ್ಮವನ್ನ, ಕೆಟ್ಟ ಕರ್ಮವನ್ನ ಕಳ್ಕೊಳ್ಬಹುದು, ಒಳ್ಳೆ ಫಲವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀರಾ? ಆ ಕರ್ಮನ ಕಳ್ಕೊಂಡ್ರೆ ಖಂಡಿತ ನಿಮ್ಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಅದೃಷ್ಟ ಭಾಗ್ಯ ಎಲ್ಲಾನು ಸಿಗುತ್ತೆ, ಎಲ್ಲಾನು ಪ್ರಾಪ್ತಿ ಆಗುತ್ತೆ ನಿಮ್ಗೆ. ಅದ್ ಕರ್ಮದ ಫಲ ನಿಮ್ಗೆ ಸಿಗುತ್ತೆ. ಹಾಗಂತ ಮಾಡಬಾರ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ಕೆಟ್ಟದ್ದೆಲ್ಲ ಮಾಡಬಾರ್ದು, ಕೆಟ್ಟದ್ದು ಬಯಸ್ಬಾರ್ದು, ಇದೆಲ್ಲ ಇದಾವೆ. ಮೇಲುನೋಟಿಗೆ ನಾನು ದೇವ್ರ ಭಕ್ತಿಗೆ ಮಾಡಿದೆ, ಪೂಜೆ ಮಾಡಿದೆ, ಮತ್ತೆ ಹಿಂದಿಂದ ಅವನು ಬ್ಯಾಕಿಂದ ಅವ್ರಿಗೆ ಏನಾದರೂ ಕೆಟ್ಟದ್ದು ಮಾಡೋದು, ಬಯಸೋದು, ಅದು ಹೇಗೆ ಸಾಧ್ಯ? ಹೇಗೆ ನಿಮ್ಮ ಕರ್ಮ ಕಳೆದು ಬಿಡುತ್ತೆ? ನಿಮ್ಮಲ್ಲಿ ನೀವು ಪರಿವರ್ತನೆ ಆಗ್ಬೇಕಲ್ವಾ? ಹೌದು. ನಿಮ್ಮಲ್ಲಿ ನೀವು ಪರಿವರ್ತನೆ ಆಗಿ ನಿಮ್ಮಲ್ಲಿ ನೀವು ಆ ಒಳ್ಳೆತನ ಅನ್ನೋದು ಬರಬೇಕು, ಆ ಭಕ್ತಿ ಮೂಡಬೇಕು ನಿಮ್ಮಲ್ಲಿ, ಆಗ ಕರ್ಮ ಖಂಡಿತ ಕಳೆಯುತ್ತೆ. ಮೇಲುನೋಟಕ್ಕೆ ನೀವು ಭಕ್ತಿ ತೋರಿಸಿ ಒಳಗಡೆ ನಿಮ್ಮ ಅಂತರಾಳದಲ್ಲಿ, ಆತ್ಮದಲ್ಲಿ ಬೇರೆಯವ್ರು ಕೆಟ್ಟದ್ದು ಬಯಸಿದ್ರೆ, ಕೆಟ್ಟದ್ದು ಮಾಡ್ತಿದ್ರೆ ಹೇಗೆ ಕರ್ಮ ಕಳೆಯುತ್ತೆ ಹೇಳಿ? ಇನ್ನು ಕೌಂಟ್ ಆಗುತ್ತೆ. ಓಕೆ ಗುರುಗಳೇ, ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮಾಟ ಮಂತ್ರದ ಕುರಿತಾಗಿ, ವಾಮಾಚಾರದ ಕುರಿತಾಗಿ, ಆತ್ಮಗಳ ಸಮಸ್ಯೆಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಸ್ವತಃ ಗುರೂಜಿಯವರೇ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಗುರುತಿಸಿ ಅದಕ್ಕೆ ತಕ್ಕಂಥ ಸೂಕ್ತವಾದಂಥ ಸಲಹೆ, ಸೂಚನೆಗಳು ಮತ್ತು ಪರಿಹಾರ ಮಾರ್ಗಗಳನ್ನು ಗುರುತಿಸಿ ಕೊಡ್ತಾರೆ. ಸೊ ಇದರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಯಶಂಕರ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಆತ್ಮಜ್ಞಾನಿಗಳು ಇವರು. ಹಲವಾರು ವಿದ್ಯೆಗಳನ್ನು ಇವರು ಕಲ್ತಿದ್ದಾರೆ. ಸೊ ಇವರ ವಿದ್ಯೆಯ ಮುಖಾಂತರವಾಗಿ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಸ್ವತಃ ಗುರುತಿಸ್ತಾರೆ. ಆ ಸಮಸ್ಯೆಗೆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಆಗಿರ್ಬೋದು, ಸಂಖ್ಯಾಶಾಸ್ತ್ರದ ಮುಖಾಂತರವಾಗಿ ಆಗಿರ್ಬೋದು, ಹಾಗೆ ನಿಮ್ಮ ಸ್ವರದ ಆಧಾರದ ಮೇಲೆಯೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಸ್ವತಃ ಗುರೂಜಿಯವರು ಗುರುತಿಸ್ತಾರೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ, ಅಂದರೆ ಬಹಳ ಸರಳವಾದಂಥ ಪರಿಹಾರದ ಮುಖಾಂತರವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಇನ್ನು ಬ್ರೇಕ್ಗಿಂತ ಮುಂಚಿತವಾಗಿ ನಾವು ಮಾಟ ಮಂತ್ರದ ಕುರಿತಾಗಿ, ಹಾಗೆ ವಾಮಾಚಾರದ ಕುರಿತಾಗಿ, ಆತ್ಮಗಳ ಸಮಸ್ಯೆಗಳ ಕುರಿತಾಗಿ ತಿಳ್ಕೊಂಡ್ವಿ. ಇನ್ನು ವಾಸ್ತು ದೋಷ ಅಂದರೆ ಏನು, ಯಾಕೆ ವಾಸ್ತು ದೋಷಕ್ಕೆ ಪರಿಹಾರಗಳು ಇಲ್ವಾ, ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡಿಸ್ಕೊಳ್ಳೋದ್ರಿಂದ ವಾಸ್ತು ದೋಷದ ನಿವಾರಣೆ ಆಗುತ್ತೆ ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳೋಣ. ಗುರುಜಿ, ವಾಸ್ತು ದೋಷ ಅಂದರೆ ಏನು ನಿಮ್ಮ ಪ್ರಕಾರ? ವಾಸ್ತು ದೋಷದಲ್ಲಿ ಈಗ ನಾವು ಒಂದು ಮನೆ ವಾಸ್ತು ಪ್ರಕಾರ ಅದನ್ನ ಕಟ್ಟಲಿಕ್ಕೆ ಹೋಗಿರ್ತೀವಿ, ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿರ್ತೀವಿ. ಯಾಕಂದ್ರೆ ಮೂಲವಾಗಿ ನೀವು ಮನೆ ಕಟ್ಟುವಂಥದ್ದು ಯಾರ ಹೆಸ್ರಿಗೆ ಆಗತ್ತೆ ಅಂತ ತೋರಿಸ್ತೀವಿ. ಜ್ಯೋತಿಷ್ಯದಲ್ಲಿ ಹೋಗ್ತೀರಾ, ಕೇಳ್ತೀರಾ, ಗುರುಗಳೇ ಇದು ನನ್ನ ಹೆಸ್ರಿಗೆ ಬರುತ್ತಾ, ಈ ಪಾಯ ಆಗತ್ತಾ, ಮನೆ ಕಟ್ಟಲಿಕ್ಕೆ ಬರುತ್ತಾ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತೀರಾ. ಖಂಡಿತ ನಿಮ್ಮ ಹೆಸರಿಗೂ ಮತ್ತು ನಿಮಗೂ ಆ ಮನೆಗೂ ಸಂಬಂಧ ಇದೆ. ನಿಮಗೆ ದಿಕ್ಕೂ ಇದೆ, ಈ ದಿಕ್ಕಲ್ಲೇ ಮಲಗಬೇಕು ಅಂತ ಇದೆ ಮನೆಯಲ್ಲಿ. ಮತ್ತು ಕೆಲವ್ರಿಗೆ ಇದೇ ಡೋರ್ಸ್ ಅಂತ ಇದೆ. ಈಗ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಡೋರ್ಸ್ ಇರುತ್ತೆ, ಆ ಹೆಸ್ರಿಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಈ ಮನೆಯಲ್ಲಿ ವಾಸ್ತು ಪ್ರಕಾರ ಕೆಲವೊಂದು ಸಿಂಪಲಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ. ಈಗ ಪೂರ್ವ ಬಾಗಿಲಿದೆ, ಮತ್ತು ಇದರಲ್ಲಿ ದಿಕ್ಕುಗಳು ಬರುತ್ತೆ. ಈಶಾನ್ಯ ಮೂಲೆ, ಅಗ್ನಿ ಮೂಲೆ, ನೈಋತ್ಯ ಮೂಲೆ, ಕುಬೇರ ಮೂಲೆ ಅಂತ, ವಾಯುವ್ಯ ಮೂಲೆ ಅಂತ ಇದೆ 4 ದಿಕ್ಕುಗಳಲ್ಲಿ. ಸರಿನಾ? ಇದರಲ್ಲಿ ಕೆಲವೊಂದು ವಾಸ್ತು ಪ್ರಕಾರ ಈ ದೇವ ಮೂಲೆ ಅಂತ ಬರುತ್ತೆ. ಈಶಾನ್ಯ ಮೂಲೆ ಅಂದರೆ ದೇವ ಮೂಲೆ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ರೀತಿ ಒಂದು ವಸ್ತುನು ಇಡಂಗಿಲ್ಲ ನೀವು, ಅದು ಖಾಲಿ ಸ್ಪೇಸ್ ಅಷ್ಟೇ. ಆ ಒಂದು ಮೂಲೆಯಲ್ಲಿ ನೀವು ಏನು ಇಡಬಾರ್ದು. ಕೆಲವರು UPS ಇಟ್ಬಿಡ್ತೀರಾ, ಮತ್ತು ಕೆಲವೊಂದು ಬಾರದ್ದು, ಒಂದು ಸ್ಟೂಲು, ಟೇಬಲ್ಸ್, ಒಂದು ಪಾಟ್ ಇಡೋದು, ಈ ಥರದ್ದೆಲ್ಲ ಇಡ್ತೀರಾ. ಅಲ್ಲಿ ಆ ವೆಯ್ಟ್ ಹಾಕಿದ್ರೆ ಖಂಡಿತ ನಿಮಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ, ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತೆ, ದುಡ್ಡಿನ ಸಮಸ್ಯೆನೂ ಜಾಸ್ತಿ ಆಗುತ್ತೆ, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಮನೇಲಿ ನೆಮ್ಮದಿ ಶಾಂತಿ ಇರಲ್ಲ. ಯಾಕಂದರೆ ವೆಯ್ಟ್ ಅದು ತಲೆ ಸ್ಥಾನ, ತಲೆ ಭಾಗ. ನಿಮ್ಮ ತಲೆ ಮೇಲೆ ಒಂದು 50 kg ಇಟ್ಟರೆ ಎಷ್ಟೊತ್ತು ಇಟ್ಕೋತೀರಾ ಹೇಳಿ? ಸಿಂಪಲ್ ಅಲ್ವಾ? ಹಾಗಾಗಿ ಆ ಒಂದು ವಾಸ್ತು ಪ್ರಕಾರ ಆ ದಿಕ್ಕಲ್ಲಿ ಯಾವುದೇ ವೆಯ್ಟ್ ಇಡಂಗಿಲ್ಲ. ಮತ್ತು ಕಸ ಹಾಕಬಾರ್ದು, ಅಲ್ಲಿ ಡಸ್ಟ್ಬಿನ್ನು ಇಡಬಾರ್ದು. ಕೆಲವರೆಲ್ಲ ಅದೇ ದಿಕ್ಕಲ್ಲಿ ಹೋಗಿ ಅದೇ ಮೂಲೆಯಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡ್ತೀರಾ, ಒಳಗಡೆ ಇಟ್ಟಿರ್ತೀರಾ. ಇದು ಮಾಡಬಾರ್ದು. ಅದು ವಾಸ್ತು ಪ್ರಕಾರ ಆ ಮೂಲೆ ಬಂದು ದೇವ ಮೂಲೆ ಅಂತ ಇರ್ತೀವಿ. ಮತ್ತು ಅಲ್ಲಿ ಯಾವುದೇ ಒಂದು ವೆಯ್ಟ್ ಇಡಂಗಿಲ್ಲ. ಮತ್ತು ದೇವ ಮೂಲೆ ಅಂದ್ಬಿಟ್ಟು ಅಲ್ಲಿ ದೇವ್ರ ಮನೇನು ಕಟ್ಟಬಾರ್ದು, ಹಾಗಲ್ಲ. ಅದು ಅಷ್ಟು ವಾಸ್ತುಕ್ಕೆ ಅದು ಬರಲ್ಲ.
ಈ ಮನೆಗೂ ಮತ್ತು ನಮ್ಮ ಮನಸ್ಸಿಗೂ ಸಂಬಂಧ ಇದೆ ಗೊತ್ತಾ ವಾಸ್ತು ಪ್ರಕಾರ. ಯಾವ ರೀತಿ ಗುರುಗಳೇ? ಮನೆ ನೋಡಿ ನೀಟಾಗಿಲ್ಲ ಅಂದರೆ ಏನಾಗುತ್ತೆ, ಮನಸ್ಸಿಗೆ ಏನು ಅನಿಸುತ್ತೆ ನಿಮಗೆ? ತುಂಬ ಇದಾಗತ್ತೆ. ಹಾಗಾಗಿ ಕಷ್ಟ ಅನಿಸುತ್ತೆ, ಬೇಜಾರು ಅನಿಸುತ್ತೆ, ಏನಪ್ಪ ನಮ್ಮ ಮನೆ ಹೀಗಿದೆ ಅಂತ ಅನಿಸುತ್ತಾ ಇಲ್ವೋ? ಹಾಗೆ ಮನೆಗೂ ಮನಸ್ಸಿಗೂ ಸಂಬಂಧ ಇದೆ. ಮನೆ ಎಷ್ಟು ಶುಚಿಯಾಗಿರುತ್ತೋ ಅಷ್ಟೇ ನಮ್ಮ ಮನಸ್ಸು ಶುಚಿಯಾಗಿರುತ್ತೆ. ಮತ್ತು ಇನ್ನೊಂದು, ಈ ವಾಸ್ತು ಪ್ರಕಾರದಲ್ಲಿ ಕಿಚನ್ ತುಂಬಾ ಅಗ್ನಿಮೂಲೆ, ತುಂಬ ಇಂಪಾರ್ಟೆಂಟ್. ಅದು ಎಷ್ಟು ನೀಟಾಗಿ ನಿಮ್ಮ ಮನೇಲಿ ಇಟ್ಕೋತೀರೋ ಅಷ್ಟು ನಿಮ್ಮಲ್ಲಿ ಧಾನ್ಯ ದವಸ, ನಿಮ್ಮಲ್ಲಿ ದುಡ್ಡು ಕಾಸಾಗಿರ್ಬೋದು, ನಿಮ್ಮಲ್ಲಿ ಐಶ್ವರ್ಯ ಎಲ್ಲನೂ ಸಂಪತ್ತು ಬರುತ್ತೆ. ನಿಮ್ಮ ಒಂದು ಕಿಚನ್ ಅಡುಗೆ ಮನೆನ ಶುಭ್ರವಾಗಿ ಇಟ್ಕೋಬೇಕು, ಇದು ಇಂಪಾರ್ಟೆಂಟ್. ಮತ್ತು ಆ ಒಂದು ಅಗ್ನಿಮೂಲೆಗೆ ಅಲ್ಲಿ ನೀವು ಕಿಚನ್ ಒಳಗಡೆ ಹೋಗ್ತಿರಲ್ಲ ವಾಸ್ತು ಪ್ರಕಾರ, ಆ ಅಗ್ನಿಮೂಲೆಯಲ್ಲಿ ನೀವು ಎಷ್ಟು ಸಾಧ್ಯ ಅಷ್ಟು ನೀವು ಶುಚಿಯಾಗೇ ಹೋಗಬೇಕು. ಎದ್ದಾಗೆ ಮನೆ ಹೋಗಬಾರ್ದು. ಗಣಪತಿ ಸ್ಥಾನ, ಅದು ಗಣಪತಿ ಇರ್ತಾರೆ, ಗಣಗಳ ಅಧಿಪತಿ, ಗಣಾಧಿಪತಿ ಅಂತ ಹೇಳ್ತೀವಿ ಇವತ್ತು. ಹಾಗಾಗಿ ಆ ಗಣಪತಿ ಸ್ಥಾನ ಇರುತ್ತಲ್ಲಿ. ಹಾಗಾಗಿ ಅದು ಎಷ್ಟು ನೀವು ನೀಟಾಗಿ ಇಟ್ಕೊಂಡು ಅಲ್ಲಿ ಶುಭ್ರವಾಗಿರ್ತೀರೋ ಅಷ್ಟು ನಿಮ್ಮ ಮನೇಲಿ ಎಲ್ಲ ರೀತಿಯೂ ಒಂದು ಇದಾಗತ್ತೆ, ಭಾಗ್ಯ ಅದೃಷ್ಟ ಪ್ರಾಪ್ತಿ ಆಗುತ್ತೆ, ನೀವು ಚೆನ್ನಾಗಿರ್ತೀರ. ಮತ್ತು ಕೆಲವೊಂದು ಬೆಡ್ರೂಮ್ಸಲ್ಲಿ ಮಿರರ್ ಇರಬಾರ್ದು, ಡ್ರೆಸ್ಸಿಂಗ್ ಮಿರರ್ಸ್ ಇಟ್ಟಿರ್ತೀರ, ನಿಮ್ಮ ಬೆಡ್ ಅಪೋಸಿಟೇ ಇರುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡೂ ರಿಸೀವ್ ಮಾಡುತ್ತೆ. ಯಾರು ಬೆಡ್ರೂಮಲ್ಲಿ ನೀವು ಮಿರರ್ಸ್ ಇಟ್ಟರೆ ಏನಾಗುತ್ತೆ ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ದಾಂಪತ್ಯ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಮುಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಹಾಗಾಗಿ ಇತ್ತು ಗುರುಗಳೇ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಅದ್ರ ಮೇಲೆ ಕರ್ಟನ್ ಹಾಕಬೇಕು. ನೈಟ್ ಹೊತ್ತು ಅದನ್ನು ಓಪನ್ ಆಗಿ ಇಡಬಾರ್ದು, ಇದು ಕ್ಲೋಸ್ ಮಾಡಬೇಕು. ಹಾಗಾಗಿ ಇದು ಬೆಡ್ರೂಮಲ್ಲಿ ಕೆಲವೊಂದು, ಮತ್ತು ದೇವ್ರ ಫೋಟೋಸ್ ಹಾಕಬಾರ್ದು ವಾಸ್ತು ಪ್ರಕಾರ. ಸಿಂಪಲಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ತಿದ್ದೀನಿ. ಮತ್ತು ನೀವು ಮಲಗೋ ದಿಕ್ಕು ಪಶ್ಚಿಮಕ್ಕೆ ತಲೆ ಹಾಕಬೇಕು, ಇಲ್ಲ ದಕ್ಷಿಣಕ್ಕೆ ಮಲಗಬೇಕು. ಪೂರ್ವಕ್ಕೆ ಏನಾದರೂ ಮಲಗಿದ್ರೆ ಅಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಗುರುಗಳೇ ಸೂರ್ಯ ಹುಟ್ತಾನಲ್ವಾ, ಆ ಕಡೆ ಕಾಲ ಹಾಕಬಾರ್ದು ಅಂತೀರಾ. ನೀವು ಮಲಗಿದ್ದಾಗ ಯಾವ ಕಡೆ ಇರ್ತಾನೆ ಸೂರ್ಯ? ಪೂರ್ವದಲ್ಲೇ ಇದ್ದಾನ, ಪಶ್ಚಿಮದಲ್ಲಿ ಮುಳುಗಿಲ್ವಾ? ಹಾಗಾಗಿ ಭಗವಂತ ಏನಿಲ್ಲ, ಶಾಸ್ತ್ರದಲ್ಲೇ ಇದೆ, ನೀವು ಪೂರ್ವಕ್ಕೆ ತಲೆ ಹಾಕಬಾರ್ದು, ಪಶ್ಚಿಮಕ್ಕೆ ಮಲಗಬೇಕು. ಈ ಇದು ಸೈಂಟಿಫಿಕ್ಕಾಗೂ ಇದೆ. ಪೂರ್ವಕ್ಕೆ ನೀವು ಮಲಗಿದ್ರೆ ಡೌನ್ಗೆ ಇರುತ್ತೆ ನಿಮ್ಮ ಬೆಡ್ಡು, ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ರೈನ್ಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ಹಾಗಾಗಿ ಪಶ್ಚಿಮ ದಿಕ್ಕೇ ಒಂದು ಸೂಕ್ತವಾಗಿರುತ್ತೆ. ಹಾಗಾಗಿ ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ನೀವು ತಲೆ ಹಾಕಬೇಕು ಮನೆಯಲ್ಲಿ ವಾಸ್ತು ಪ್ರಕಾರ. ಮಲಗುವಂಥ ದಿಕ್ಕುಗಳು ಇದು ನಿಮಗೆ ಸಿಂಪಲ್ಲಾಗಿ ಇಷ್ಟು ನಿಮ್ಮ ಮನೆಯಲ್ಲಿ ಒಂದು ಕರೆಕ್ಟ್ ಇತ್ತು ಅಂದರೆ ನಿಮ್ಮ ಮನೆ ಒಂದು ವಾಸ್ತು ಪ್ರಕಾರ ಇರುತ್ತೆ. ಇದು ಸಿಂಪಲಾಗಿ ನಿಮ್ಗೆ ಅರ್ಥ ಆಗಲಿ ಸಬ್ಜೆಕ್ಟ್ ಅಂತ ಹೇಳ್ತಿದ್ದೀನಿ. ಕೆಲವೊಂದು ಅದು ಸಮಸ್ಯೆಗಳಿದ್ದಾಗ ಚೇಂಜ್ ಮಾಡ್ಬೋದು. ಮತ್ತು ಇಂಟೀರಿಯರ್ ನಿಮ್ಮಲ್ಲಿ ಇಟ್ಟಿರ್ತೀರ, ಸೋಫಾಸು ಇವೆಲ್ಲ ದಿವಾನ್ ಇದೆಲ್ಲ ಹಾಕಿರ್ತೀರ, ಅದು ಒಂದು ಕರೆಕ್ಟಾಗಿ ಇಡಬೇಕು. ಯಾವ ದಿಕ್ಕಲ್ಲಿ ಎಲ್ಲೆಲ್ಲಿ ಇಡಬೇಕು, ಎಷ್ಟು ಮೆಜರ್ಮೆಂಟಲ್ಲಿ ಅದನ್ನು ಕರೆಕ್ಟ್ ಸೆಟ್ ಮಾಡಬೇಕು ಅನ್ನೋದು ಇರುತ್ತೆ. ಹೇಗಂದರೆ ಆಗ ನಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಬಾರ್ದು, ಅಲ್ಲಿ ಅದು ಪವರ್ ಕಡಿಮೆ ಆಗುತ್ತೆ. ಮನೆಗೂ ಮತ್ತು ನಮ್ಮ ಮನಸ್ಸಿಗೂ ಒಂದು ಕನೆಕ್ಟಿವಿಟಿ ಇದೆ. ಆ ಮನೆ ಒಂದು ಪಾಸಿಟಿವ್ ಆಗಬೇಕಾದ್ರೆ ನಾವು ವಾಸ್ತು ಪ್ರಕಾರನೂ ಎಲ್ಲನೂ ಸೆಟ್ ಮಾಡ್ಕೋಬೇಕು, ಸರಿಯಾದ ರೀತಿ ಇಟ್ಕೋಬೇಕು. ಮತ್ತು ಕೆಲವೊಂದು ವಾಶ್ರೂಮ್ಸ್ ಇರುತ್ತಲ್ವ, ಅಟ್ಯಾಚ್ ರೂಮ್ಸಲ್ಲೇ ಮಾಡ್ಕೊಂಡಿರ್ತೀವಿ, ಮಾಸ್ಟರ್ ಬೆಡ್ರೂಮ್, ಅದೂ ಇಂಪಾರ್ಟೆಂಟ್ ಇದೆ. ಒಂದು ಕಮೋಡ್ ಯಾವ ದಿಕ್ಕಲ್ಲಿ ಇಡಬೇಕು, ಒಂದು ಟ್ಯಾಪು, ಇದೆಲ್ಲ ಇದೆ. ಸಿಂಪಲ್ ವಾಸ್ತು ನೀವೇ ನೋಡ್ಕೋಬೋದು, ಯಾವ ದಿಕ್ಕಿಂದ ಇದನ್ನು ಇಡಬೇಕು ಹೇಗೆ ಅನ್ನೋದನ್ನು ತಿಳ್ಕೋಬೇಕು. ಯಾಕಂದರೆ ಈ ಥರ ನೀವು ನೋಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ನಮ್ಮನೆ ಯಾವ ವಾಸ್ತು ಪ್ರಕಾರ ಇದೆ, ಏನು ಹೇಗೆ ಅಂತ ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇಷ್ಟು ಬಿಡಿಸಿ ಹೇಳ್ತಿದ್ದೀನಿ. ಓಕೆ. ಇನ್ನು ಗುರುಗಳೇ, ವಾಸ್ತುಶಾಸ್ತ್ರದಲ್ಲಿ ಏನಾದರೂ ದೋಷ ಇದೆ ಅಂದರೆ, ಮನೆಯಲ್ಲಿ ವಾಸ್ತು ದೋಷ ಇದೆ ಅಂದರೆ ಕೆಲವರು ಹೇಳ್ತಾರೆ ಆ ಗೋಡೆ ಓಡಿಸ್ಬಿಡಿ ಅಥವಾ ಇದನ್ನು ಓಡಿಸ್ಬಿಡಿ ಅಂತ ಹೇಳಿ. ಸೊ ಆ ಥರ ಪರಿಹಾರ ಮಾಡ್ಕೊಳ್ಬೇಕಾ, ಅಥವಾ ಇರೋದ್ರಲ್ಲೇ ಏನಾದರೂ ನಾವು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮಿಂದ ಏನಾದರೂ ಸಾಧ್ಯವಿದೆಯಾ? ಖಂಡಿತ. ಈಗ ಗೋಡೆ ಓಡಿಸ್ಬಿಡಿ ಅಂದರೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾಡ್ಬೋದು ಅಲ್ವಾ? ದುಡ್ಡು ಕಾಸು ನಿಮ್ಮ ಹತ್ರ ಇತ್ತು ಅಂದರೆ ಮಾಡ್ಬೋದು. ಇಲ್ಲದೆ ಇದ್ದಾಗ ಏನು ಮಾಡ್ತೀರಾ? ಏನಾದ್ರು ಸಿಂಪಲ್ ಆಗಿ ಏನಾದರೂ ಮಾಡ್ಕೋಬೇಕಲ್ವಾ? ಹೌದು ಹೌದು, ಖಂಡಿತ ಉಂಟು. ಆಗ ನಿಮ್ಮ ಮನೆ ವಾಸ್ತು ಪ್ರಕಾರ ಅದಿಲ್ಲ ಅಂದಾಗ ನೀವು ಅದನ್ನ ಒಂದು ಬದಲಾಯಿಸ್ಕೋಬೋದು. ನಿಮ್ಮ ಹತ್ರ ದುಡ್ಡಿದ್ರೆ ಚೇಂಜ್ ಮಾಡ್ಕೋಬೋದು ವಾಸ್ತು ಪ್ರಕಾರ, ಇಲ್ಲಾಂದ್ರೆ ಆ ಮನೇನ ಚೇಂಜ್ ಮಾಡಿ ಅಂತಲೂ ಹೇಳ್ಬೋದು. ಕೆಲವ್ರಿಗೆ ಅದು ಹಾಗಲ್ಲ, ಅದೇ ಮನೇಲಿ ಇರಬೇಕು ಅಂದಾಗ ಕೆಲವೊಂದು ಬದಲಾವಣೆ ಮಾಡ್ಕೋಬೋದು, ಕೆಲವೊಂದು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋಬೋದು. ಇನ್ನು ಗುರುಗಳೇ, ಸ್ವಂತ ಮನೆ ಆದರೆ ವಾಸ್ತು ಪ್ರಕಾರವಾಗಿ ನಾವು ಅದನ್ನು ಜ್ಯೋತಿಷಿ ಬಳಿ ಅಥವಾ ಜ್ಞಾನಸ್ಥರ ಹತ್ರ ಕೇಳ್ಬಿಟ್ಟು ಅದು ಮಾಡಿಸ್ಕೊಂಡಿರ್ತೀವಿ. ಬಾಡಿಗೆ ಮನೆಯಲ್ಲಿರುವಂಥವ್ರಿಗೆ ವಾಸ್ತು ದೋಷ ಅಂತ ಬಂದರೆ, ಅಥವಾ ಅದು ವಾಸ್ತು ಪ್ರಕಾರ ಇಲ್ಲ ಅಂತಂದರೆ
ಹೇಗೆ ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ? ಖಂಡಿತ ತುಂಬ ಜನ ಎಲ್ಲ ಹೋಗ್ತಿರ್ತೀರ, ನಿಮ್ಮ ಮನೆ ನೋಡೋಷ್ಟಲ್ಲಿ ಚೆನ್ನಾಗಿದೆ, ತುಂಬ ಇಂಟೀರಿಯರ್ ಡಿಸೈನ್ಸ್ ಇದೆ, ಸೂಪರ್ ಕಲರ್ಸ್ ಅಂತ ನೋಡ್ಬಿಟ್ಟು ಅಟ್ರಾಕ್ಟ್ ಆಗ್ಬಿಡ್ತೀರಾ ಎಲ್ಲರೂ. ಆಕರ್ಷಣೆ ಆದಾಗ ಆ ಮನೇಲಿ ಇದ್ದಾಗಲೇ ಅಲ್ವಾ ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇರುತ್ತೆ, ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯ, ನಿಮ್ಮ ಒಂದು ದಿನಚರಿ, ನಿಮ್ಮ ಒಂದು ಜೀವನ ಬದುಕು ಸರಿಯಾದ ರೀತಿ ಹೋದ್ರೆ ತಾನೆ ಆಗತ್ತೆ. ಬೆಳಗ್ಗೆ ಎದ್ದು ಅಲ್ಲಿಂದನೇ ಆರಂಭ ಆಗುವಂಥ ನಿಮ್ಮ ಬದುಕು ಜೀವನ ಮತ್ತೆ ನೀವು ಎಲ್ಲೇ ಹೊರಗಡೆ ಹೋಗಿ ಬಂದರೆ ಅಲ್ಲೇ ಬರಬೇಕಲ್ವಾ? ಖಂಡಿತ ಅಲ್ವಾ? ಹಾಗಾಗಿ ನೀವು ಖಂಡಿತ ಕೇಳಬೇಕು. ಯಾರಾದರೂ ಗುರುಗಳನ್ನ ಅವ್ನು ಕನ್ಸಲ್ಟ್ ಮಾಡಿ ಕೇಳಿ, ಒಬ್ರು ಜ್ಯೋತಿಷ್ಯರನ್ನು ಕೇಳಿ, ಗುರುಗಳೇ ಈ ಮನೆ ಆಗತ್ತಾ, ನಮಗೆ ಈ ದಿಕ್ಕಾಗತ್ತಾ ಅಂತ ಕೇಳಿ ತಿಳ್ಕೊಳ್ಳಿ. ತಿಳ್ಕೊಂಡು ನೀವು ಮಾಡೋವಂಥದ್ದು ಒಳ್ಳೆಯದು. ಹಾಗಾಗಿ ಅದರಲ್ಲಿ ಮಿಸ್ಟೇಕ್ಸ್ ಇತ್ತು ಅಂದರೆ ಖಂಡಿತ ಆಗಲ್ಲ. ನಮ್ಮ ಮೊನ್ನೆ ನನಗೆ ಒಂದು ವಾರ ಹಿಂದೆ, 1 ವೀಕ್ ಬ್ಯಾಕ್, ಅವಾಗ ಒಬ್ರು ಕೇಳಿದ್ರು, ಗುರುಗಳೇ ಈ ಮನೆ ಆಗತ್ತೆ ಇಲ್ಲ ಅಂತ. ನೀ ಅಲ್ಲೇ ಇರಪ್ಪ, ನಾ ಇಲ್ಲಿಂದ ಹೇಳ್ತೀನಿ ಅಂತ ಹೇಳ್ಬಿಡ್ತಿದ್ದೆ. ಇದು ನಿಂಗೆ ಸೂಟಬಲ್ ಆಗುತ್ತೋ ಇಲ್ಲ ಅಂತ ಹೇಳ್ತಿದ್ದೆ. ಮತ್ತೆ ಅಲ್ಲಿ ಏನಿದೆ, ಏನಾಗಿದೆ, ಏನು ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳಬಲ್ಲೆ ನಾನು ಆ ಮನೆಯಲ್ಲಿ. ಹಾಗಾಗಿ ಇದು ನಿಂಗೆ ಸೂಟ್ ಆಗಲ್ಲ, ಇದು ಬೇಡ ಅಂದೆ. 2 ಮನೆ ರಿಜೆಕ್ಟ್ ಮಾಡಿದ್ರು. 3ನೇ ಮನೆ ಇದು ಸೂಟಬಲ್ ಆಗುತ್ತೆ, ಹೋಗಿ ಅಂದೆ. ಅಂದ್ರೆ ಈಗ ವಾಸ್ತುದೋಷ ಇದೆ ಇಲ್ಲ ಅಂತ ನೀವು ಕಂಡುಹಿಡಿಯೋದಾದ್ರೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಕಂಡುಹಿಡಿತೀರಾ ಹೇಗೆ? ಆ ಸ್ಥಳಕ್ಕೂ ಹೋಗ್ತೀವಿ, ಇಲ್ಲಾಂದ್ರೆ ನೀವು ಅಲ್ಲಿಂದನೂ ಫೋನ್ ಮಾಡ್ಬೋದು. ನಿಮ್ಮ ಮನೇಲಿ ಕುತ್ಕೊಂಡು ನೀವು ಫೋನ್ ಮಾಡಿ ಕೇಳ್ಬೋದು. ನಿಮ್ಮ ಸಮಸ್ಯೆ ನೀವು ಎಲ್ಲಿದ್ರೂ ಕೇಳಿದ್ರು ನಾನು ಹೇಳ್ತೀನಿ. ಫೋನ್ ಮುಖಾಂತರನೂ ಹೇಳಬಲ್ಲೆ ನಿಮ್ಮ ಸಮಸ್ಯೆಗಳನ್ನ. ಹಾಗಾಗಿ ನಾನು ತಿಳಿಸ್ಬಲ್ಲೆ ನಿಮಗೆ. ಗುರುಗಳೇ, ಇನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು ಅನ್ನೋದಾದ್ರೆ ನೇರವಾಗಿ ನಿಮ್ಮನ್ನ ಭೇಟಿ ಆದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತೀನಿ, ಅಥವಾ ನೀವೇ ಸ್ಥಳಕ್ಕೆ ಬಂದು ಅದನ್ನ ಸಮಸ್ಯೆನ ಕಂಡುಹಿಡಿದು ಹೇಳ್ತೀನಿ ಅಂತ ಹೇಳಿದ್ರು? ಖಂಡಿತ ನೇರವಾಗಿ ನಾನು ಬಂದ್ರೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆ ಕೇಳಲ್ಲ. ನಿಮ್ಮ ಮನೆ ಅಂತ, ನಿಮ್ಮ ಜಾಗ, ಸ್ಥಳ ಅಂತ ಬಂದ್ರೆ ನಾನು ಸ್ಲಿಪ್ಪರ್ ಬಿಚ್ಚಿ 1 ನಿಮಿಷ ಕಾಲ ನಿಂತ್ಕೋತೀನಿ ಆ ಜಾಗದಲ್ಲಿ. ಆ ಸ್ಥಳದಲ್ಲಿ ನಿಂತ್ಕೊಂಡಾಗ ಆ ಸ್ಥಳದಲ್ಲಿ ಏನಾಗಿದೆ, ಏನು ಸಮಸ್ಯೆ ಏನಾಗಿದೆ ಅಂತ ನನಗೆ ಗೊತ್ತಾಗುತ್ತೆ, ತಿಳಿಯುತ್ತೆ. ನಾನು ಕಣ್ಮುಚ್ಚಿ ನೋಡ್ತೀನಿ, ಖಂಡಿತ ಅವರಲ್ಲಿ ಕೇಳ್ತೀನಿ. ಹಾಗೆ ಈ ಥರ ಇದೆ, ಅದೆಲ್ಲ ನಿಮ್ಮಲ್ಲಿ ಸಮಸ್ಯೆ ಅಂತ ಕೇಳ್ತೀನಿ ಜನರಲ್ಲಿ. ಅವರು ಹೌದು ಗುರುಗಳೇ ಅಂತಾರೆ. ಮತ್ತು ಇನ್ನೇನಾದರೂ ಪ್ರಶ್ನೆ ಇದೆ ಅಂತ ಇಲ್ಲ ಅಂತಾರೆ. ನೆಕ್ಸ್ಟ್ ಕ್ಲಿಯರ್ ಅಷ್ಟೇ. ಏನಾದ್ರು ನೆಗೆಟಿವ್ಸ್ ಇದ್ದರೆ ಕ್ಲಿಯರ್ ಮಾಡಿ ಬರ್ತಾ ಇರ್ತೀನಿ. 1 ನಿಮಿಷ ಸಮಯ ವೇಸ್ಟ್ ಮಾಡಲ್ಲ ನಾನು. ಸಮಸ್ಯೆ ಅಂತ ಬಂದಾಗ ಅಲ್ಲಿ ನೋಡಿ ಎಲ್ಲ ಚೆಕ್ ಮಾಡಿ ಕೇಳ್ತೀನಿ. ಅವ್ರನ್ನ ಕೇಳಿದಾಗ ಇಲ್ಲ ಅಂದಾಗ ನಾನು ಸಮಸ್ಯೆ ತೆಗೆದು ಬರ್ತೀನಿ. ಕೆಲವೊಂದು ಆ ಜಾಗದ್ದು ಸ್ಥಳದ್ದು ಮಣ್ಣು ಏನಾದ್ರು ತೊಗೊಂಬಂದ್ರೆ, ಕಸ ತೊಗೊಂಬಂದ್ರೆ ನಾನು ಕೂತಲ್ಲೇ ನಾನು ನಿಮ್ಮ ಸಮಸ್ಯೆ ಸಾಲ್ವ್ ಮಾಡ್ಕೊಡಲ್ಲೇ ಕ್ಲಿಯರ್ ಮಾಡ್ತೀನಿ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ವಾಸ್ತು ದೋಷಕ್ಕೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ, ವಾಸ್ತು ದೋಷ ಅಂದರೆ ಯಾವ ರೀತಿಯಾಗಿರುತ್ತೆ, ವಾಸ್ತು ದೋಷಕ್ಕೆ ಯಾವ ರೀತಿಯಾಗಿ ಮನೆಯಲ್ಲಿ ನೀವು ಸರಳವಾದಂಥ ಪರಿಹಾರವನ್ನು ಮಾಡಿಕೊಳ್ಬಹುದು ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇದರೊಟ್ಟಿಗೆ ಮಾಟ ಮಂತ್ರ ಆಗಿರ್ಬೋದು, ಆತ್ಮಗಳ ಸಮಸ್ಯೆ ಆಗಿರ್ಬೋದು, ಈ ವಾಮಾಚಾರ ಆಗಿರ್ಬೋದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.